ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ಮೂಡಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಾಸಿಕ್ಯೂಷನ್ಗೆ ಅನುಮತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಹೈಕೋರ್ಟ್ನಲ್ಲಿ ರಿಟ್ ಅರ್ಜಿಯ ಮುಂದುವರೆದ ಭಾಗ. ಒಂದ್ ಕಡೆ ವಾದ ಅಭಿಷೇಕ್ ಮನು ಸಿಂಘ್ವಿ ಅವರು ಮನೆ ಮಾಡಿದ್ರು, ಇವತ್ತು ಪ್ರತಿವಾದ ತುಷಾರ್ ಮೆಹ್ತಾ ಅವರಿಂದ ರಾಜ್ಯಪಾಲರ ನಡೆಯನ್ನ ಸಮರ್ಥನೆ ಮಾಡಿಕೊಳ್ತಿದ್ದಾರೆ. ಹಲವು ವಿಚಾರಗಳನ್ನ ಕೂಡ ಪ್ರಸ್ತಾಪ ಮಾಡ್ತಿದ್ದಾರೆ. ವಾದದ ನಡುವೆ ಸಿಂಘ್ವಿ ಮಾತಿಗೆ ಮೆಹ್ತಾ ಟಾಂಗ್ ಕೊಟ್ಟಿದ್ದಾರೆ. ನಾನು ಸಿಎಂ ರನ್ನ ಫ್ರೆಂಡ್ಲಿ ಅಂತ ಕರೆಯೋದಿಲ್ಲ, ಅವರದ್ದು ಗೌರವಾನ್ವಿತ ಹುದ್ದೆ ಅಂತ ತುಷಾರ್ ಮೆಹ್ತಾ ಅವರು ಹೇಳ್ತಿದ್ದಾರೆ. ನಾನು ಅವರನ್ನ ಗೌರವಾನ್ವಿತ ಸಿಎಂ ಅಂತ ಕರಿತೀನಿ, ಫ್ರೆಂಡ್ಲಿ ಅಂತ ಕನ್ಸಿಡರ್ ಮಾಡಲ್ಲ, ಫ್ರೆಂಡ್ಲಿ ಅಂತ ಕರೆಯಲ್ಲ ಅನ್ನೋ ಮೂಲಕ ಅಭಿಷೇಕ್ ಮನು ಸಿಂಘ್ವಿ ಅವರಿಗೆ ವಾದದ ಮಧ್ಯದಲ್ಲೇ ತಿವಿದಿದ್ದಾರೆ, ಟಾಂಗ್ ಕೊಟ್ಟಿದ್ದಾರೆ. ತುಷಾರ್ ಮೆಹ್ತಾ ಅವರು ಪ್ರಸ್ತಾಪ ಆಗಿದ್ದು ಯಾಕೆ ಅಂತಂದ್ರೆ ಫ್ರೆಂಡ್ಲಿ ಗವರ್ನರ್ ಅಂತ ಅಭಿಷೇಕ್ ಮನು ಸಿಂಘ್ವಿ ಅವರು 3-4 ಸತಿ ಪ್ರಸ್ತಾಪ ಮಾಡಿಬಿಟ್ರು ಅವ್ರ ವಾದ ಮಂಡನೆ ಸಂದರ್ಭದಲ್ಲಿ. ಫ್ರೆಂಡ್ಲಿ ಗವರ್ನರ್ ಯಾಕೆ? ಜನಸಾಮಾನ್ಯರು ಯಾರೇ ಬಂದು ಮುಖ್ಯಮಂತ್ರಿಗಳ ವಿರುದ್ಧ ದೂರು ದಾಖಲು ಮಾಡಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೇಳ್ಬಿಟ್ರೆ ಕೊಟ್ಬಿಡ್ತಾರೆ, ಹಿಂದೆ ಮುಂದೆ ಯೋಚನೆ ಮಾಡ್ದಲೆ ಅನ್ನೋ ಅರ್ಥದಲ್ಲಿ ವ್ಯಂಗ್ಯವಾಗಿ ಫ್ರೆಂಡ್ಲಿ ಗವರ್ನರ್ ಅಂತ ಹೇಳಿ ರಾಜ್ಯಪಾಲರನ್ನ ಕುಟುಕಿದ್ರು ಅಭಿಷೇಕ್ ಮನು ಸಿಂಘ್ವಿ. ಇದಕ್ಕೆ ಪ್ರತಿವಾದ ಮಂಡನೆ ಸಂದರ್ಭದಲ್ಲಿ ತುಷಾರ್ ಮೆಹ್ತಾ ಅವರು, ನೋಡಿ ರಾಜ್ಯಪಾಲರನ್ನ ವೈಯಕ್ತಿಕವಾಗಿ ನೀವು ಗೆಹ್ಲೋಟ್ ಅವರನ್ನು ಹೇಗೆ ಗಮನಿಸ್ತೀರಿ ಅನ್ನೋದು ಪ್ರತ್ಯೇಕ, ಆದರೆ ಆ ಹುದ್ದೆ ಇದೆಯಲ್ಲ ರಾಜ್ಯಪಾಲರ ಹುದ್ದೆ, ಅದು ಅತ್ಯಂತ ಗೌರವಾನ್ವಿತ ಹುದ್ದೆ. ಹೀಗಾಗಿ ಅದಕ್ಕೆ ಸಲ್ಲಿಕೆ ಮಾಡಬೇಕಾಗಿರುವ ಗೌರವವನ್ನು ನಾವೆಲ್ಲರೂ ಕೂಡ ಸಲ್ಲಿಸಲೇಬೇಕು. ನೀವು ಕರೆದಂಗೆ ನೀವು ಗವರ್ನರ್ನ ಕರೆದ್ರಿ ಅಂತ ನಾವು ಮುಖ್ಯಮಂತ್ರಿಗಳನ್ನ ಹಂಗೆ ಕರೆಯೋಕ್ಕಾಗತ್ತಾ? ನಾವು ಮುಖ್ಯಮಂತ್ರಿಗಳನ್ನ ಗೌರವಾನ್ವಿತ ಮುಖ್ಯಮಂತ್ರಿಗಳು ಅಂತ ಕರಿತೇವೆ ಅಂತ ಹೇಳೋ ಮೂಲಕ ಗವರ್ನರ್ ವಿಚಾರದಲ್ಲಿ ಹೆಂಗೆ ಸರ್ಕಾಸಮ್ ಬಳಸಿದ್ರು ಸಿಂಘ್ವಿ ಅವರು, ಅದೇ ಸರ್ಕಾಸಮ್ನ ಮೆಹ್ತಾ ಅವರು ಇದೀಗ ಮುಖ್ಯಮಂತ್ರಿಗಳ ವಿರುದ್ಧ ಪ್ರಯೋಗ ಮಾಡ್ತಿದ್ದಾರೆ. ಸತತ 2 ಗಂಟೆಗಳ ವಾದ ಮಂಡನೆಯನ್ನ ಮುಕ್ತಾಯಗೊಳಿಸಿದ್ದಾರೆ ತುಷಾರ್ ಮೆಹ್ತಾ. ಇದೀಗ ಮಣಿಂದರ್ ಸಿಂಗ್, ಸ್ನೇಹಮಯಿ ಕೃಷ್ಣ ಅವರ ಪರ ವಕೀಲರು ವಾದ ಮಂಡನೆಯನ್ನ ಪ್ರಾರಂಭ ಮಾಡೋರಿದ್ದಾರೆ. ಸ್ನೇಹಮಯಿ ಕೃಷ್ಣ ಪರ ವಕೀಲರಾದ ಮಣಿಂದರ್ ಸಿಂಗ್ ವಾದವನ್ನ ಮಂಡಿಸ್ತಾ ಇದ್ದಾರೆ. ನೇರ ಪ್ರಸಾರದ ದೃಶ್ಯದಲ್ಲಿ ಅದನ್ನು ಗಮನಿಸ್ತಿದ್ದೀರಿ ಕೂಡ. ಲಕ್ಷ್ಮೀ ಅಯ್ಯಂಗಾರ್ ಅವರು ಕೂಡ ಆಗಮಿಸಿದ್ರು ಅಂತ ಅನ್ಸುತ್ತೆ. ಮೋಸ್ಟ್ಲಿ ಸಪೋರ್ಟ್ ಈಗ ನಾವು ಗಮನಿಸಿದ್ವಿ. ನೋಡಿ, ಮುಖ್ಯಮಂತ್ರಿಗಳ ಪರವಾಗಿ ಅಭಿಷೇಕ್ ಮನು ಸಿಂಘ್ವಿ ಅವರು ವಾದ ಮಂಡಿಸಿದ್ರು, ರವಿ ವರ್ಮ ಕುಮಾರ್ ಅವರು ಕೂಡ ಇದ್ರು. ಹಂಗೇನೆ ಇಲ್ಲಿ ಲಕ್ಷ್ಮೀ ಅಯ್ಯಂಗಾರ್ ಅವರು, ಜೊತೆಗೆ ಇದಕ್ಕೆ ಮಣಿಂದರ್ ಸಿಂಗ್. ಡಿ.ಕೆ. ಶಿವಕುಮಾರ್ ಮಾತನಾಡ್ತಿದ್ದಾರೆ. ರಾಜಭವನ ಚಲೋದಲ್ಲಿ ಭಾಗಿಯಾಗಿದ್ರು, ರಾಜಭವನ ಒಳಗೆ ಹೋಗಿ ಬಂದ್ರು ಕೆಲವರು. ನೇರ ಪ್ರಸಾರದ ದೃಶ್ಯ ನಿಮ್ಮ ಮುಂದೆ ನೋಡಿ. ನಾವೆಲ್ಲ ಇವತ್ತು ಕಾಂಗ್ರೆಸ್ ಪಕ್ಷದ ವತಿಯಿಂದ ನಾವು ಶಾಸಕರು, ವಿಧಾನ ಪರಿಷತ್ತಿನ ಸದಸ್ಯರು, ಸಂಸತ್ ಸದಸ್ಯರು, ಮಾಜಿ ಸಂಸತ್ ಸದಸ್ಯರು ಎಲ್ಲ ಕೂಡ ನಾವೆಲ್ಲ ಒಂದು ನಿಯೋಗ ಹೋಗಿ ಭೇಟಿಯನ್ನು ಕೊಟ್ಟಿದ್ದೇವೆ. ನಾನು 3 ದಿನದಿಂದ ಗವರ್ನರ್ಗೆ ಒಂದು ರಿಕ್ವೆಸ್ಟ್ ಮಾಡಿಕೊಂಡಿದ್ದೆ, ತಮ್ಮನ್ನು ಅನುಮತಿ ಭೇಟಿ ಮಾಡಬೇಕು ಅಂತೇಳಿ. ಘನವೆತ್ತ ರಾಜ್ಯಪಾಲರು ಇವತ್ತು ನಮಗೆ ಭೇಟಿ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ರು. ನಮಗೆ ಟೀ ಕೊಟ್ಟರು, ಕಾಫಿ ಕೊಟ್ಟಿದ್ದಾರೆ, ನಮ್ಮ ಮಾತು ಸ್ನ್ಯಾಕ್ಸ್ ಕೊಟ್ಟಿದ್ದಾರೆ, ನಮ್ಮ ಮಾತನ್ನು ಆಲಿಸಿದ್ದಾರೆ. ನಮಗೆ ನ್ಯಾಯ ಕೊಡ್ತೀವಿ ಅಂತೇಳಿ ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ. ನಮ್ಮದು ಮುಖ್ಯ ಇಲ್ಲಿ ನಾವು ಸಿದ್ದರಾಮಯ್ಯನವರ ವಿಚಾರಕ್ಕೆ ಇಲ್ಲಿಗೆ ಬರಲಿಲ್ಲ. ಸಿದ್ದರಾಮಯ್ಯನವರು ನಾವು ಹಿಂದೆ ಹೋರಾಟ ಮಾಡಿದ್ದೇವೆ, ಕೋರ್ಟಲ್ಲಿ ವಾದ ನಡೀತಾ ಇದೆ, ಅದು ತಪ್ಪೋ ಸರಿಯೋ ಅಂತೇಳಿ ಕೋರ್ಟು ತೀರ್ಮಾನವನ್ನು ಮಾಡ್ತದೆ. ನಮಗೆ ನ್ಯಾಯಾಲಯದ ಬಗ್ಗೆ ನಮಗೆ ನಂಬಿಕೆ ಇದೆ. ಇವತ್ತು ನಾವು ಬಂದಂಥ ವಿಚಾರ ಏನಂತ ಅಂದರೆ, 4 ಮಾಜಿ ಸಚಿವರು, 3 ಮಾಜಿ ಸಚಿವರು ಮತ್ತು ಒಬ್ಬರು ಮಾಜಿ ಮುಖ್ಯಮಂತ್ರಿಗಳು, ಅವ್ರ ಮೇಲೆ ಕೋರ್ಟ್ ಆದೇಶ ಬಂದು ಇನ್ವೆಸ್ಟಿಗೇಷನ್ ಆಗಿ SIT ಫಾರ್ಮೇಷನ್ ಆಗಿ ಒಂದು ತನಿಖೆ ಸಂಸ್ಥೆ ಎಲ್ಲ ಆದಮೇಲೆ ಚಾರ್ಜ್ ಶೀಟು ಮಾಡೋಕ್ಕಿಂತ ಮುಂಚಿತವಾಗಿ ಅದನ್ನು ಪ್ರಾಸಿಕ್ಯೂಷನ್ ಪರ್ಮಿಷನ್ ಕೇಳಿದ್ದಾರೆ. ಸೊ ಅವರು ಗವರ್ನರ್ಗೆ ಬರೆದಿದ್ದಾರೆ, ಲೋಕಾಯುಕ್ತದಿಂದ SIT ಟೀಮು ಕೂಡ ಬರೆದಿದ್ದಾರೆ. ಅದೇ ರೀತಿ ನಿರಾಣಿಯವ್ರ ಮೇಲೆ, ಮುರುಗೇಶ್ ನಿರಾಣಿಯವ್ರ ಮೇಲೆ, ಶಶಿಕಲಾ ಜೊಲ್ಲೆಯವ್ರ ಮೇಲೆ, ಜನಾರ್ದನ್ ರೆಡ್ಡಿಯವ್ರ ಮೇಲೆ ಕೂಡ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟ್ ಮತ್ತು 2018 BNS ಹಿಂದೆ 197 CPC ಅದಕ್ಕೆ ಲೋಕಾಯುಕ್ತ ಅಪ್ರೂವಲ್ ಬೇಕು ಅಂತೇಳಿ 17A ಪ್ರಕಾರ ಇವತ್ತು ಅವರು ಕೇಳಿದ್ದಾರೆ. ಸೊ ಆದರೆ ನಮ್ಮ ಘನವೆತ್ತ ರಾಜ್ಯಪಾಲರು
ಹಿಂದೆ ಸಿದ್ದರಾಮಯ್ಯನವ್ರ ಕೇಸಲ್ಲಿ ಯಾರೋ ಒಬ್ಬರು ಅರ್ಜಿ ಕೊಟ್ಟರು ಅಂದ ತಕ್ಷಣವೇ ಶೋಕಾಸ್ ನೋಟಿಸ್ ಕೊಟ್ಟು ನಾವು ಗವರ್ನರ್ ಅವ್ರಿಗೆ ನಮ್ಮ ಕ್ಯಾಬಿನೆಟ್ ಅಡ್ವೈಸ್ ಮಾಡಿದ್ರು ಕೂಡ ಇದನ್ನು ತಿರಸ್ಕಾರ ಮಾಡಿ ಅಂತೇಳಿ ನಾವು ರಿಕ್ವೆಸ್ಟ್ ಮಾಡಿದ್ರು ಕೂಡ ಅವರು ಸ್ಯಾಂಕ್ಷನ್ ಮಾಡಿ ಪ್ರಾಸಿಕ್ಯೂಟ್ ಮಾಡಲಿಕ್ಕೆ ಮತ್ತು 17A ಪ್ರಕಾರ ಅದನ್ನು ಆಗಬೇಕು ಅಂತೇಳಿ ಅವರು ಅನುಮತಿಯನ್ನು ಕೊಟ್ಟಿದ್ದಾರೆ. ಅಂದರೆ ಅದು ಇನ್ನೂ ತನಿಖೆ ಆಗಿರಲಿಲ್ಲ. ಇಲ್ಲ ಯಾವುದಾದ್ರು ತನಿಖೆ ಆಗಿ ರಿಪೋರ್ಟ್ ಬಂದಿದ್ರೆ ಅದು ಬೇರೆ ವಿಚಾರ. ಅವ್ರದ್ದು ಭಾಗಿಯಾಗಿದ್ರೋ ಇಲ್ಲೋ ಅನ್ನೋದು ಅದು ಬೇರೆ ವಿಚಾರ, ತನಿಖೆ ಆಗಬೇಕು. ಇಲ್ಲಿ ಎಲ್ಲ ಅವರ ವಿಚಾರದಲ್ಲಿ ಭಾಗಿಯಾಗಿದ್ದಾರೆ ಅನ್ನೋದು ವರದಿ ನಮ್ಮ ಹತ್ರನೂ ಮಾಹಿತಿ ಇದೆ, ಗವರ್ನರ್ ಹತ್ರನೂ ಮಾಹಿತಿ ಇದೆ. ಈಗೆಲ್ಲ ಕೊಟ್ಟಿದ್ದಾರೆ. ನಾವು ಕೊಟ್ಟ ಅವರು ಕಳಿಸಿದಾಗ ಅದನ್ನು ಒಂದು ವಾರನೋ 10 ದಿನನೋ ಟೈಮ್ ತಗೊಂಡು ಕ್ಲಾರಿಫಿಕೇಶನ್ ತೆಗೆದುಕೊಂಡು ಪರ್ಮಿಷನ್ ಕೊಡ್ಬೋದಾಗಿತ್ತು. ಆದರೆ ನಮಗೆ ಏನು ಅನುಮಾನ ಅಂತಂದರೆ ಈ ಗವರ್ನರ್ ಆಫೀಸು ಇದು ರಾಜಕೀಯದ ಆಫೀಸ್ ಆಗಬಾರ್ದು. ನಾವ್ಯಾರೂ ಪರ್ಮನೆಂಟ್ ಇಲ್ಲ ಇಲ್ಲಿ. ನಾನು ಇಲ್ಲಿ ಪರ್ಮನೆಂಟ್ ಇರ್ಲಿಕ್ಕೆ ಆಗೋದಿಲ್ಲ, ಗವರ್ನರ್ ಕಚೇರಿನೂ ಪರ್ಮನೆಂಟ್ ಇರಲಿಕ್ಕೆ. ಗವರ್ನರ್ ಕಚೇರಿ ಇರ್ತದೆ, ವ್ಯಕ್ತಿಗಳು ಇರ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ನಾವ್ಯಾರು ಪರ್ಮನೆಂಟ್ ಇಲ್ಲ. ಆದರೆ ಇರುವಂಥ ಸಂದರ್ಭದಲ್ಲಿ ಈ ಸಂವಿಧಾನದಲ್ಲಿ ರಚನೆ ಆಗಿರೋಂಥ ಈ ಗವರ್ನರ್ ಪೀಠ ಏನಿದೆ ಅದು ಭಾಳ ಪವಿತ್ರವಾದಂಥ ಪೀಠ, ಒಂದು ನ್ಯಾಯಾಲಯ ಸ್ಥಾನದಲ್ಲಿರುವಂಥ ಪೀಠ, ಒಂದು ಸರ್ಕಾರವನ್ನು ರಕ್ಷಣೆ ಮಾಡೋಂಥ ಒಂದು ಪೀಠ. ನಮ್ಮ ಸರ್ಕಾರ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ದೊಡ್ಡ ಮ್ಯಾಂಡೇಟ್, 136 ಜನ ಈ ರಾಜ್ಯದ ಜನತೆ ನಮ್ಮನ್ನು ಆಯ್ಕೆ ಮಾಡಿ ವಿಧಾನಸೌಧಕ್ಕೆ ಕಳಿಸ್ಕೊಟ್ಟು, ವಿಧಾನಸಭೆಗೆ ಕಳಿಸ್ಕೊಟ್ಟು ನಮ್ಮದೊಂದು ಬಲಿಷ್ಠವಾದಂಥ ಸರ್ಕಾರ. ಆ ಸರ್ಕಾರವನ್ನು ಅಸ್ಥಿರಗೊಳಿಸ್ಲಿಕ್ಕೋಸ್ಕರ ಈ ಒಂದು ದೊಡ್ಡ ಪ್ರಯತ್ನ ಇವತ್ತು ನಡೀತಾ ಇದೆ, ಸಂಚು ನಡೀತಾ ಇದೆ. ನಮ್ಮನ್ನು ಅಸ್ಥಿರಗೊಳಿಸಿದ್ರೆ ವಿರೋಧ ಪಕ್ಷಗಳನ್ನ ಎಲ್ಲ ಮುಗಿಸ್ಬೇಕು. ಜೊತೆಗೆ ಭಾರತದ ಒಂದು ಸಂವಿಧಾನದಲ್ಲಿ ಫೆಡರಲ್ ಸಿಸ್ಟಮಲ್ಲಿ ಕೆಲಸ ಮಾಡ್ತಾರಂಥ ಒಂದು ರಾಜ್ಯ, ಒಂದು ದೊಡ್ಡ ರಾಜ್ಯ, ಇಡೀ ದೇಶಕ್ಕೆ ಕರ್ನಾಟಕ ರಾಜ್ಯ ಭಾಳ ದೊಡ್ಡ ಸಪೋರ್ಟಿವ್ ಆಗಿ ಬೇರೆ ರಾಜ್ಯಗಳನ್ನು ಸಹಾಯ ಮಾಡ್ತಾರಂಥ ಒಂದು ರಾಜ್ಯ. ಇಂಥ ರಾಜ್ಯದ ಒಂದು ಪ್ರಜಾಪ್ರಭುತ್ವದ ವ್ಯವಸ್ಥೆನ ಒಗ್ಗಲೆ ಮಾಡಬೇಕು, ಸರ್ಕಾರ ಅಸ್ಥಿರಗೊಳಿಸಬೇಕು ಅಂಥೇಳಿ ಇವತ್ತೇನು ಒಂದು ದೊಡ್ಡ ಪ್ರಯತ್ನ ನಡೀತಾ ಇದೆ, ಇದು ಈ ಕಚೇರಿಯಿಂದ ಆಗಬಾರ್ದು ಅನ್ನೋದು ನಮ್ಮೆಲ್ಲರ ಮನವಿ. ಅದಕ್ಕೆ ನಾವು ಗವರ್ನರ್ ಅವ್ರಿಗೆ ನಾವು ಏನು ಮನವಿ ಮಾಡಿದ್ದೇವೆ ಅಂತ ಅಂದರೆ, ಈ 4 ಜನ ಮೇಲೆ ಏನು ನಿಮಗೆ ಪ್ರಾಸಿಕ್ಯೂಷನ್ಗೆ ಅನೇಕ ಮನವಿಗಳು ಬಂದಿದೆ, ಅದನ್ನೆಲ್ಲ ನೀವು ಗೌರವಾನ್ವಿತವಾಗಿ ಕಾನೂನುಬದ್ಧವಾಗಿ ಬೇರೆಯವ್ರದ್ದು ಯಾವ ರೀತಿ ನೀವು ನೋಡಿದ್ದೀರಿ ಅದೇ ರೀತಿ ಸಮಾನತೆಯಿಂದ ನ್ಯಾಯಬದ್ಧವಾಗಿ ನೀವು ಅನುಮತಿಯನ್ನು ಕೊಡಲೇಬೇಕು. ನಿಮ್ಮ ಆಫೀಸ್ ಘನತೆಯನ್ನು ಉಳಿಸ್ಕೊಳ್ಳೇಬೇಕು. ಸೊ ನೀವು ಸಂವಿಧಾನವನ್ನು ರಕ್ಷಣೆ ಮಾಡಲೇಬೇಕು ಅನ್ನೋದನ್ನು ನಾವು ಮನವಿ ಮಾಡಿದ್ದೇವೆ. ಇದಲ್ಲದೆ ಕ್ಯಾಬಿನೆಟ್ ಕೂಡ, ನನ್ನ ಅಧ್ಯಕ್ಷತೆಯಲ್ಲೇ ಒಂದು ಕ್ಯಾಬಿನೆಟ್ ನಡೀತು. ಆ ಕ್ಯಾಬಿನೆಟಲ್ಲೂ ಕೂಡ ಈ ವಿಚಾರನ ಗವರ್ನರ್ ಅವ್ರಿಗೆ ನಮ್ಮ ಸಲಹೆ, ಅಡ್ವೈಸು, ರೆಕಮೆಂಡೇಷನ್ ಎಲ್ಲ ಕೂಡ ನಾವು ಮಾಡಿದ್ದೇವೆ. ಆ ಪ್ರಕಾರ ಕಾನೂನನ್ನು ಉಳಿಸ್ಬೇಕು ಅಂತೇಳಿ ನಾವು ಅವ್ರಿಗೆ ಮನವಿಯನ್ನು ಮಾಡಿದ್ದೇವೆ. ಸೊ ಅವರು ಇದನ್ನು